ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ಅಂತ ಅಂದರೆ, ಬಿಗ್ ಬಾಸ್ ಮನೆಯಿಂದ ಒಂದು ವೋಟಿಂಗ್ ರಿಲೀಸ್ ಕೂಡ ರಿಲೀಸ್ ಆಗಿದೆ. ಅಂತಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಈ ಸಲ ವೋಟು ತುಂಬ ಡಿವೈಡ್ ಆಗೋಗಿದೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ, ಇಡೀ ಮನೆಯೂ ಕೂಡ ನಾಮಿನೇಟ್ ಮಾಡಿರ್ತಾರೆ. ಅಂತಂದರೆ ಇವಾಗ 16 ಜನ ಏನಾಗಿದ್ರು 16 ಜನನೂ ಕೂಡ ನಾಮಿನೇಟ್ ಮಾಡಿರ್ತಾರೆ. ಅದರಿಂದಾಗಿ ವೋಟ್ಗಳು ಸ್ವಲ್ಪ ಡಿವೈಡ್ ಆಗಿದೆ. ಏನಕ್ಕೆ ಅಂತ ಅಂದರೆ, ಒಬ್ಬೊಬ್ಬರೇ ಸೇವ್ ಆಗ್ತಾ ಬರ್ತಾ ಇರಲ್ಲ. ಅಂದರೆ ಒಂದೊಂದು ದಿನ ಒಬ್ಬರು, ಒಂದಿನ ಇಬ್ಬರು, ಈ ಥರ ಸೇವ್ ಆಗ್ತಾ ಬರ್ತಾಯಿದ್ರು. ಅದರಿಂದಾಗಿ ಏನಾಗಿದೆ ಅಂತಂದರೆ, ಓಟ್ ತುಂಬ ಡಿಫ್ರೆನ್ಸ್ ಆಗಿದೆ. ಜೊತೆಯಲ್ಲಿ ಏನು ಅಂತ ಅಂದರೆ, ಮೊದಲನೇದಾಗಿ ಇವಾಗ ಸೇವ್ ಆಗಿದ್ದು 6 ಜನ ಯಾರ್ಯಾರು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಿದೆ. ಅಂದರೆ ಕ್ಯಾಪ್ಟನ್ಶಿಪ್ ಕಂಡರ್ಗೂ ಕೂಡ ಅವರು ಸೆಲೆಕ್ಟ್ ಆಗಿದ್ರು. ಮೊದಲನೇದಾಗಿ ಬಂದು ಕಾವ್ಯ, ರಿಷಾ, ಆಮೇಲೆ ಮ್ಯೂಟೆಂಟ್ ರಘು ಸೇವ್ ಆಗಿದ್ರು, ಆಮೇಲೆ ಜಾನ್ವೀರ್ ಸೇವ್ ಆಗಿರು, ಆಮೇಲೆ ಅಭಿಷೇಕ್ ಸೇವ್ ಆಗಿರು, ಇನ್ನೊಬ್ಬರು ಬಂದು ಯಾರೋ ಮಾಳವರು ಕೂಡ ಇವಾಗ ಸೇವ್ ಆಗಿದ್ರು. ಅಂದರೆ ಟೋಟಲಾಗಿ 6 ಜನನೂ ಕೂಡ ಇವಾಗ ಸೇವ್ ಆಗಿದ್ರು. 6 ಜನ ಸೇವ್ ಆಗಿರೋದ್ರಿಂದ ಅವರ ಓಟು ಕೂಡ ಇವಾಗ ಏನಂತಂದರೆ, ಅವ್ರದ್ದು ಓಟ್ ಯಾರ್ಯಾರು ಹಾಕಿದ್ರು ಅವ್ರಿಗೆಲ್ಲ ಸೊ ಅದೆಲ್ಲ ಕನ್ಸಿಡರ್ ಆಗಲ್ಲ. ಅದರಿಂದ ಈಗ ಏನಾಗಿದೆ ಅಂತ ಅಂದರೆ, ಮೊದಲನೇದಾಗಿ ಟಾಪ್ 10 ಅಂದರೆ ನಾಮಿನೇಷನ್ ಆಗಿರೋದು ಈಗ 10 ಜನ. ಟೋಟಲಾಗಿ 16 ಜನ ಇದ್ದಾರೆ. 16 ಜನದಲ್ಲಿ 10 ಜನ ಕೂಡ ಇವಾಗ ನಾಮಿನೇಟ್ ಆಗಿದ್ದಾರೆ. 6 ಜನ ಸೇವ್ ಆಗಿದ್ದಾರೆ. ಏನಕ್ಕೆ ಅಂತಂದರೆ ಅವ್ರಿಗೆ ಇಮ್ಯುನಿಟಿ ಸಿಕ್ಕಿದೆ. ಬನ್ನಿ ಇವಾಗ ಟಾಪ್ 10ನಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ 10ರಿಂದ 1ರವರೆಗೂ ತಿಳಿಸ್ಕೊಡ್ತೀನಿ. ನೀವು ಗೆಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಫಸ್ಟ್ ಸ್ಥಾನದಲ್ಲಿ ಯಾವ್ದಿರೋದೆ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತ ಅಂದರೆ, ಒಂದು ವೋಟಿಂಗಲ್ಲಿ ಯಾವಾಗಲೂ ಕೂಡ ಪ್ರತಿ ವಾರ ಕೂಡ ಲೀಡ್ ಮಾಡ್ತಾ ಇರೋದೆ ಅವರು. ಅದರಿಂದಾಗಿ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಸೊ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಲಾಸ್ಟಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಲಾಸ್ಟಲ್ಲಿರುವಂಥವ್ರು ಯಾರು ಅಂತ ಅಂದರೆ, ಧ್ರುವಂತ್ ಅವರು ಲಾಸ್ಟಲ್ಲಿದ್ದಾರೆ. ಧ್ರುವಂತ್ ಅವರು ಲಾಸ್ಟಲ್ಲಿದ್ದು 5.3% ಓಟನ್ನು ತೊಗೊಂಡಿದ್ದಾರೆ. ಅಂದರೆ ಟಾಪ್ 10ನಲ್ಲಿ ಇವಾಗ ಧ್ರುವಂತ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅದಾದಮೇಲೆ ಟಾಪ್ 9ನಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ, ಟಾಪ್ 9ನಲ್ಲಿ ಚಂದ್ರಪ್ರಭು ಅವರು ಇರ್ತಾರೆ. ಚಂದ್ರಪ್ರಭು ಅವರು 6.5% ಓಟ್ ತೊಗೊಂಡಿದ್ದಾರೆ. ಜೊತೆಗೆ ಧ್ರುವಂತ್ ಅವ್ರಿಗೂ ಮತ್ತು ಚಂದ್ರಪ್ರಭು ಅವ್ರಿಗೂ ಓಟ್ ಡಿಫ್ರೆನ್ಸ್ ನೋಡಿ 1.2 ಓಟ್ ಡಿಫ್ರೆನ್ಸ್ ಇದೆ. ಅಂತ ಅಂದರೆ ಇದು ಒಂದು ಕಮ್ಮಿ ಅಲ್ಲ, ತುಂಬ ಜಾಸ್ತಿನೇ ಆಗುತ್ತೆ ಡಿಫ್ರೆನ್ಸು. ಜೊತೆಲಿ ಏನು ಅಂತ ಅಂದರೆ, ಧ್ರುವಂತ್ ಅವರೇ ಈ ಸಲ ಮಾಡ್ಕೊಂಡಿದ್ದು ಅಂತ ಅನಿಸುತ್ತೆ. ಅಂದರೆ ಯಾರು ಕೂಡ ಎಕ್ಸೆಪ್ಟ್ ಮಾಡಿಲ್ಲ ಧ್ರುವಂತ್ ಅವ್ರು ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಜನಗಳಿಗೆಲ್ಲ ಬೇಜಾರಾಗಿದೆ ಅಂತ ಅನಿಸುತ್ತೆ. ಅದರಿಂದಾಗಿ ಯಾರು ಕೂಡ ಓಟ್ ಆಗಿಲ್ಲ. ಏನು ಮಾಡ್ತಾಯಿದ್ರು ಧ್ರುವಂತ್ ಅವರು ಅಂತಂದರೆ, ಹಿಂದೆಗಡೆ ಕೂತ್ಕೊಂಡು ರಕ್ಷಿತ್ ಅವ್ರ ಬಗ್ಗೆ ಮಾತಾಡೋದಾಗಲಿ, ಗಿಲ್ಲಿಯವ್ರ ಬಗ್ಗೆ ಮಾತಾಡೋದಾಗಲಿ, ಅಂದರೆ ಹಿಂದೆಗಡೆ ಮಾತಾಡೋದು ತುಂಬ ಜಾಸ್ತಿ ಮಾಡಿಬಿಟ್ರು ಈ ವಾರ. ಅಂದರೆ ತುಂಬ ಕಾಣಿಸ್ಕೊಳೋಕ್ಕೋಸ್ಕರ ಏನು ಮಾಡಿದ್ರು ಅಂತ ಅಂದರೆ, ತುಂಬ ಮಾತಾಡಿದ್ರು ಅಂತ ಅನ್ನಿಸ್ತೈತೆ. ಮನೆ ಹಿಂದೆಲ್ಲ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಅಂತ ಅಂದರೆ, ಇವಾಗ ಏನು ಬೆಡ್ಡಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲೆಲ್ಲ ಮಾತಾಡೋದೆಲ್ಲ ಸ್ಟಾರ್ಟ್ ಮಾಡೋರು. ಅದರಿಂದಾಗಿ ಏನಾಗಿದೆ ಅಂತಂದರೆ, ಒಬ್ಬರು ಅಂದರೆ ಅವ್ರು ಮುಂದೆ ಹೇಳಿದ್ರೆ ಏನಾಗಲ್ಲ, ಹಿಂದೆಗಡೆ ನಿಂತ್ಕೊಂಡು ಮಾತಾಡ್ತಾಯಿದ್ರು ತುಂಬ ಅಂದರೆ ಧ್ರುವಂತ್ ಅವರು. ಅದರಿಂದಾಗಿ ಜನಗಳಿಗೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ. ಅದರಿಂದ ಅವರಿಗೆ ಓಟ್ ಕೂಡ ಕಮ್ಮಿದೆ. 5.3% ಅಷ್ಟೇ ಈ ಸಲ ಓಟ್ ಬಂದಿರೋದು ಧ್ರುವಂತ್ ಅವ್ರಿಗೆ. ಈಗ ನೆಕ್ಸ್ಟ್ ಬಂದು 8ಅಲ್ಲಿ ಯಾರಿದ್ದಾರೆ ಅಂತ ಅಂದರೆ, 8ಅಲ್ಲಿ ಬಂದು ರಾಶಿಕಾ ಅವರಿದ್ದಾರೆ. ರಾಶಿಕಾ ಅವ್ರಿಗೆ ಎಷ್ಟು ಬಂದಿದೆ ಓಟು ಅಂತ ಅಂದರೆ, 7.3% ಓಟು ರಾಶಿಕಾ ಅವ್ರಿಗೆ ಸಿಕ್ಕಿದೆ. ಆಮೇಲೆ ನೆಕ್ಸ್ಟ್ 7th ಯಾರಿದ್ದಾರೆ ಅಂತ ಅಂದರೆ, ಕಾಕ್ರೋಚ್ ಸುದಿ ಅವರಿದ್ದಾರೆ. ಅಂತಂದರೆ ಕಾಕ್ರೋಚ್ ಸುದಿ ಅವರು ಸ್ಟಾರ್ಟಿಂಗ್ ಬಂದಾಗಂತೂ ತುಂಬ ಸೌಂಡ್ ಮಾಡಿದ್ರು. ಅದಾದಮೇಲೆ ಇವಾಗ 7th ಸ್ಥಾನದಲ್ಲಿದ್ದಾರೆ. ಈಗ ವೋಟಿಂಗಲ್ಲಿ 7th ಸ್ಥಾನದಲ್ಲಿ 7.7% ಓಟ್ ತೊಗೊಂಡಿದ್ದಾರೆ. ಅಂದರೆ ಡಿಫ್ರೆನ್ಸ್ ಇಲ್ಲ. ಅಂದರೆ ರಾಶಿಕಾ ಮತ್ತು ಸುದೀರ್ಗೆ ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಹತ್ತತ್ರ ಒಂದು 0.2% ಅಷ್ಟೇ. 2% ಅಲ್ಲ, 0.2% ಅಷ್ಟೇ ಡಿಫ್ರೆನ್ಸ್ ಇರೋದು. ರಾಶಿಕಾ ಅವ್ರದ್ದು 7.3 ಇದೆ. ಕಾಕ್ರೋಚ್ ಸುದೀರ್ದು 7.7 ಇದೆ. ನೆಕ್ಸ್ಟ್ ಬಂದು ಯಾರಪ್ಪ ಇದ್ದಾರೆ ಅಂತ ಅಂದರೆ, 6ಅಲ್ಲಿ ಯಾರು ಕೂಡ ಗೆಸ್ ಮಾಡಿಲ್ಲ. ಏನಕ್ಕೆ ಅಂತ ಅಂದರೆ, ಸ್ಪಂದನ ಸೋಮಣ್ಣ ಅವರು ಇವಾಗ ಬಂದಿದ್ದಾರೆ. ಅಂತಂದರೆ ಸ್ಪಂದನ ಸೋಮಣ್ಣ ಅವರು ಈಗ 2 ವೀಕಿಂದ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದಾಗಿ ಜನಗಳಿಗೂ ಕೂಡ ಇಷ್ಟ ಆಗ್ತಾಯಿದ್ದಾರೆ. ಅದರಿಂದಾಗಿ ಅವ್ರಿಗೂ ಕೂಡ ಓಟು ತುಂಬ ಚೆನ್ನಾಗಿ ಬಂದಿದೆ ನೋಡಿ. 8.1% ಓಟ್ ಕೂಡ ಈಗ ಸ್ಪಂದನ ಅವರಿಗೆ ಬಂದಿದೆ. ಆಮೇಲೆ ನೆಕ್ಸ್ಟ್ ಬಂದು 5th ಯಾರಪ್ಪ ಇದ್ದಾರೆ ಅಂತ ಅಂದರೆ, 5th ಸೂರಜ್ ಅವ್ರಿಗೂ ಕೂಡ ಒಂದು ಒಳ್ಳೆ ವೋಟಿಂಗ್ಗೆ ಬಂದಿದೆ. ಸೂರಜ್ ಅವ್ರಿಗೆ 9.6% ವೋಟಿಂಗ್ ಬಂದಿದೆ. ಸೊ ಇದು ಒಂದು ಒಳ್ಳೆ ವೋಟಿಂಗ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಬಂದು ಅಶ್ವಿನಿ ಗೌಡ ಅವರಿಗೆ ಒಂದು ವೋಟಿಂಗ್ ಎಷ್ಟು ಬಂದಿದೆ ಅಂತ ಅಂದರೆ, 10.2% ವೋಟಿಂಗ್ ಬಂದಿದೆ. ಅಂತಂದರೆ ಅವರು ಬಿಗ್ ಬಾಸಲ್ಲಿ ನೆಗೆಟಿವ್ ಆಗಿ ಕಾಣ್ತಾ ಇದ್ರು ಕೂಡ ತುಂಬ ಆ್ಯಕ್ಟಿವ್ ಆಗಿದ್ರಲ್ಲ. ಸೊ ನೆಗೆಟಿವ್ ಆಗಿ ಎಷ್ಟೊಂದು ಜನಕ್ಕೆ ಅಂದ್ರೂ ಕೂಡ ಎಷ್ಟೊಂದು ಜನಕ್ಕೆ ಅದು ಇಷ್ಟ ಆಗೋದು ಕೂಡ ಇರುತ್ತೆ. ಅದರಿಂದಾಗಿ ಅಶ್ವಿನಿ ಗೌಡ ಅವ್ರಿಗೂ ವೋಟ್ ಮಾಡ್ತಾರೆ. ಜೊತೆಗೆ ಅವರು ಪಾಪ್ಯುಲಾರಿಟಿ ತುಂಬ ಜಾಸ್ತಿ ಇದೆಯಲ್ಲ, ಆಚೆ ಕಡೆ ಪಾಪ್ಯುಲಾರಿಟಿ ಇರೋದ್ರಿಂದನೂ ವೋಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರ್ಬೋದು. ಸೊ ಒಂದು ಒಳ್ಳೆ ವೋಟಿಂಗೇ ಬಂದಿದೆ ನೋಡಿ. ಅಶ್ವಿನಿ ಗೌಡ ಅವರು ಕೂಡ ಇವಾಗ 4ನೇ ಸ್ಥಾನದಲ್ಲಿದ್ದಾರೆ. ಅಶ್ವಿನಿ ಗೌಡ ಅವ್ರಿಗೆ 10.2% ಓಟು ಬಂದಿದೆ. ಆಮೇಲೆ ನೆಕ್ಸ್ಟು ಟಾಪ್ 3 ಯಾರು ಅಂತ ಅಂದರೆ, ರಕ್ಷಿತ್ ಅವ್ರಿಗೆ 13.9% ಓಟಿದೆ. ಅಂತ ಅಂದರೆ ಡಿಫ್ರೆನ್ಸ್ ನೋಡಿ. 4th ಅಶ್ವಿನಿ ಗೌಡ ಅವ್ರಿಗೆ 10.2% ಓಟಿದ್ರೆ, ನಂಬರ್ 3 ರಕ್ಷಿತಾಗೆ ಎಷ್ಟಿದೆ ಅಂತ ಅಂದರೆ 13.9% ಇದೆ. ಅಂತ ಅಂದರೆ ಹತ್ತತ್ರ ಏನಿಲ್ಲ ಅಂತ ಅಂದರೂ ಒಂದು 3%ವರೆಗೂ 3.7% ಅಷ್ಟು ಗ್ಯಾಪ್ ಇದೆ. ಅಷ್ಟು ವೋಟಿಂಗ್ ಅವರಿಗೆ ಬಂದಿದೆ. ಆಮೇಲೆ ಸೆಕೆಂಡಲ್ಲಿ ಯಾರಿದ್ದಾರೆ ಅಂತ ಅಂದರೆ, ಧನುಷ್ ಗೌಡ ಇದ್ದಾರೆ. ಧನುಷ್ ಗೌಡ ಅವರು ಅಷ್ಟೇ ತುಂಬ ಪಾಪ್ಯುಲರ್ ಇದ್ದಾರೆ. ಬಟ್ ಇನ್ನೊಂದು ಏನು ಅಂತ ಅಂದರೆ, ಅವ್ರಿಗೆ ಕ್ಯಾಪ್ಟನ್ಶಿಪ್ಪಲ್ಲಿ ಪ್ರೂವ್ ಮಾಡ್ಕೊಳೋಂಥ ಚಾನ್ಸಸ್ ಎಲ್ಲೂ ಕೂಡ ಸಿಕ್ಕಿಲ್ಲ. ಅಂದರೆ ವಾರದಲ್ಲಿ ಏನು ಕ್ಯಾಪ್ಟನ್ ಆಗಿದಾರೋ ಅವ್ರ ಕ್ಯಾಪ್ಟನ್ಶಿಪ್ನ ಎತ್ತಿ ಹಿಡಿಯುವಂಥದ್ದು, ಆಮೇಲೆ ಒಂದು ಚೆನ್ನಾಗಿ ಆಡಿದ್ದಂಥದ್ದು ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಅದರಿಂದಾಗಿ ಏನಾಗಿದೆ ಅಂತ ಅಂದರೆ, ಅವರು ಸೆಕೆಂಡಲ್ಲಿ ಇದ್ದಾರೆ. 14.3% ಓಟು ಕೂಡ ಬಂದಿದೆ. ಇನ್ನೊಂದು ಏನು ಅಂತ ಅಂದರೆ, ಈ ಓಟ್ ಜಾಸ್ತಿ ಬರೋಕ್ಕೆ ಕಾರಣ ಏನು ಅಂತ ಅಂದರೆ, ಅವ್ರಿಗೆ ಸಿಗಬೇಕಾದಂಥ ಇಮ್ಯುನಿಟಿನ ಕೂಡ ಅವರು ಅಭಿಷೇಕಕ್ಕೆ ಕೊಡ್ತಾರೆ. ಅದು ಜನಗಳಿಗಂತೂ ತುಂಬ ಸಖತ್ ಇಷ್ಟ ಆಯಿತು. ಅದೊಂದೇ ಕಾರಣದಿಂದ ಇಷ್ಟೊಂದು ಓಟ್ ಬಂದಿದೆ ನೋಡಿ. ಎಷ್ಟು ಓಟ್ ಬಂದಿದೆ ಅಂತ 14.3% ಓಟ್ ಬಂದಿದೆ. ಆಮೇಲೆ ಇನ್ನೊಂದು ಅಶ್ವಿನಿ ಅವ್ರಿಗೆ ಹೇಳೋದು ಮರೆತುಬಿಟ್ಟೆ. ಅಶ್ವಿನಿ ಅವ್ರಿಗೂ ಅಷ್ಟೇ, ಈಗ ಏನು ಅವ್ರದ್ದು ಏನಿತ್ತು ಅಂತ ಅಂದರೆ, ಅವ್ರಿಗೆ ಇಮ್ಯುನಿಟಿ ಇತ್ತು,
ಜೊತೆಲಿ ಅವ್ರ ಲೆಟರ್ನ ಕಳ್ಕೊಂಡು ಕೂಡ ಅವರು ಜಾನ್ವರಿಗೆ ಕೊಡ್ತಾರೆ. ಅದರಿಂದನೂ ಕೂಡ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿದೆ. ಅದರಿಂದನೂ ಕೂಡ ಅಶ್ವಿನಿ ಅವ್ರಿಗೆ ಅಷ್ಟೊಂದು ವೋಟ್ ಬಂದಿರುವ ಚಾನ್ಸಸ್ ಕೂಡ ತುಂಬ ಇದೆ. ನೋಡಿ ಅವರು ಕೂಡ ಒಂದು ಒಳ್ಳೆ ವೋಟ್ ಬಂದಿದೆ, 10.2% ಬಂದಿತ್ತಲ್ಲ. ಸೊ ಮೊದಲನೇದಾಗಿ ಗೆಸ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊದಲನೇ ವೋಟಿಂಗ್ ಬಂದ್ಬಿಟ್ಟು ಯಾರು ವಿನ್ ಆಗಿರೋದು ಅಂತ ಅಂದರೆ ಗಿಲ್ಲಿ ನಟ ಅವ್ರಿಗೆ ಎಷ್ಟಪ್ಪ ಬಂದಿದೆ ಅಂತ ಅಂದರೆ 7.1% ವೋಟ್ ಬಂದಿದೆ. ಅಂತಂದರೆ ಫಸ್ಟಲ್ಲಿರೋದು ಗಿಲ್ಲಿ ನಟ ಅವರೇ. ಸೊ ಮೊದಲಿಂದನೂ ಕೂಡ ಲೀಡಿಂಗ್ ಮಾಡ್ತಾರೆ, ಅಂದರೆ ವೋಟಿಂಗಲ್ಲಿ ಲೀಡಿಂಗ್ ಮಾಡ್ತಾ ಇರೋದು ಗಿಲ್ಲಿ ನಟ ಅವರೇ. ಏನಕ್ಕೆ ಅಂತ ಅಂದರೆ ಮನೇನ ಅಷ್ಟು ಎಂಟರ್ಟೈನಿಂಗ್ ಆಗಿ ಇಟ್ಕೊಂಡಿದ್ದಾರೆ, ಅಷ್ಟು ಪಾಪ್ಯುಲರ್ ಆಗಿದ್ದಾರೆ ಆಚೆ. ಅದರಿಂದಾಗಿ ಎಲ್ಲರೂ ಕೂಡ ಗಿಲ್ಲಿ ನಟ ಅಂತ ಇದ್ದಾರೆ. ಅದರಿಂದಾಗಿ ಗಿಲ್ಲಿ ನಟ ಅವ್ರಿಗೆ ವೋಟಿಂಗು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಫಸ್ಟಲ್ಲಿರೋದು ಕೂಡ ಗಿಲ್ಲಿ ನಟ ಅವರೇ. ಸೊ ಆಲ್ಮೋಸ್ಟ್ ಅಲ್ಲಿ ಆರಾಮಾಗಿ ಗಿಲ್ಲಿ ನಟ ಅವರು ಕೂಡ ಆರಾಮಾಗಿ ಸೇವ್ ಆಗ್ತಾರೆ. ನೋಡಬೇಕು ಅಂದರೆ ಈ ಸಲ ಏನಾದ್ರು ಎಲಿಮಿನೇಟ್ ಮಾಡ್ತಾರೆ, ಎಲಿಮಿನೇಷನ್ನ ಮಾಡಲ್ವ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತಂದರೆ ಲಾಸ್ಟ್ ವೀಕ್ ಕೂಡ ಎಲಿಮಿನೇಟ್ ಮಾಡಿದ್ದಾರೆ. ಅದರಿಂದಾಗಿ ಬಿಗ್ ಬಾಸ್ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಒಂದು ವಾರ ಎಲಿಮಿನೇಷನ್ ಇಲ್ಲ, ಒಂದು ವಾರ ಎಲಿಮಿನೇಷನ್ ಇಲ್ಲ, ಈ ಥರ ಮಾಡ್ತಾಯಿದ್ದಾರೆ. ನನಗೆ ಅನ್ನಿಸ್ದಾಗೆ ಈ ವಾರ ಎಲಿಮಿನೇಷನ್ ಮಾಡ್ತಾರೆ ಇದ್ರೂ ಕೂಡ ಇರ್ಬೋದು. ಇಲ್ಲ ಅಂತ ಅಂದರೆ ರಿಷಾ ಅವ್ರನ್ನೇನಾರು ಆಚೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾದ್ರೆ. ಇಮ್ಯುನಿಟಿ ಸಿಕ್ಕಿದೆ, ಬಟ್ ಏನು ಅಂತ ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ನೋದೊಂದು ಅಲ್ಲಿ ಇದೆಯಲ್ಲ, ಅದರಿಂದಾಗಿ ನಮಗೂ ಕೂಡ ಡೌಟ್ ಇದೆ. ನೋಡಬೇಕು ರಿಷಾ ಅವ್ರನ್ನೇನಾರು ಆಚೆ ಆಗ್ತಾರ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗುತ್ತೆ. ರಿಷಾ ಹೋಗ್ತಾರಾ ಇಲ್ಲ ಅಂತಂದರೆ ಎಲಿಮಿನೇಷನ್ ಇಲ್ದಂಗೆ ಮಾಡ್ತಾರ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾದು ನೋಡ್ಬೇಕಾಗುತ್ತೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.